ಸಣ್ಣ ನೀರಾವರಿ ಇಲಾಖೆ ಸಚಿವರೇ ಶೀತಲಗೊಂಡ ಬೆಳಗಾವಿ ಉಪವಿಭಾಗದ ಖರಾಬ್ ಆಗಿರೋ ಕಟ್ಟಡದ ದುಸ್ಥಿತಿ ನೋಡಿದ್ದೀರಾ? ಹೌದು, ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಪ್ರಮುಖ ಇಲಾಖೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಸಹ ಒಂದು. ಕೆರೆಗಳಲ್ಲಿ ನೀರು ಶೇಖರಣೆ ಹಾಗೂ ಭೂಮಿಯ ಅಂತರ್ಜಲ ಮಟ್ಟ ಏರಿಕೆ ಹಾಗೂ ರೈತಾಪಿ ವರ್ಗಕ್ಕೆ ಜೀವನಾಡಿಯಾಗಿ ಈ ಇಲಾಖೆ ತುಂಬಾನೇ ಶ್ರಮ ಪಟ್ಟು ಕೆಲಸ ಮಾಡುತ್ತದೆ. ಆದರೆ ವಿಪರ್ಯಾಸ ಎಂದರೆ ಇಂತಹ ಪ್ರಮುಖ ಇಲಾಖೆಯ ಉಪವಿಭಾಗಗಳ ಕಟ್ಟಡಗಳ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗದ ಕಚೇರಿಯ ಪ್ರಸ್ತುತ ದುಸ್ಥಿತಿ ನೋಡಿದ್ರೆ ಸಾಕು, ತುಂಬಾನೇ ಬೇಜಾರಾಗುತ್ತೆ ಕಣ್ರಿ. ಈ ಕಚೇರಿಯ ಕಟ್ಟಡವು ತುಂಬಾನೇ ಹಳೆಯದಾಗಿದ್ದು ಗೋಡೆಗಳು ಬಿರುಕು ಬಿಟ್ಟಿವೆ. ಪ್ರಸ್ತುತ ಮಳೆಗಾಲಗಳಂತೂ ನೀರು ಸೋರುವುದು ಕಾಮನ್ ಆಗಿದೆ. ಇನ್ನು ಮೇಲ್ಛಾವಣಿಯು ತುಂಬಾನೇ ಹಾಳಾಗಿದ್ದು ಗಿಡಗಂಟೆಗಳು ಬೆಳೆದು ಪೊದೆಗಳಾಗಿವೆ. ಇಡೀ ಕಟ್ಟಡದ ಗೋಡೆಗಳನ್ನ ಗೆದ್ದಲು ಉಳುಳು ತಿನ್ನುತ್ತಿದ್ದು ಒಳಗಡೆ ದಾಖಲಾಗಿ ಶೇಖರಣೆ ಮಾಡಿರೋ ಫೈಲ್ಗಳು ಗೆದ್ದಲು ತಿನ್ನುತ್ತಿವೆ. ಇಷ್ಟೆಲ್ಲ ಬುಕ್ಗಳೆಲ್ಲ ಜೋಡಿಸಿದರೆ ಆಯ್ತಾ, ಸಾಕಷ್ಟು ದಾಖಲೆಗಳು ಇರ್ತವೆ. ಇಲ್ಲೆಲ್ಲ ದಿನೇ ದಿನೇ ಈ ಬೀರ್ಗಳು ಎಲ್ಲ ತುಕ್ಕಿಡ್ದು ಹೋಗ್ತವೆ, ಆಯ್ತಾ, ಶಿಥಿಲಗೊಂಡಿದೆ. ಒಂಥರ ಡಕೋಟಾ ಒಂದ್ ರೀತಿ ಕಟ್ಟಡ ಆಗಿದೆ. ಇದರಲ್ಲೇ ಸಹ ಪಾಪ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನು ಸಾಕಷ್ಟು ನೋವಿನಲ್ಲೂ ಸಾಕಷ್ಟು ಒಂದ್ ರೀತಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ಮಾಡ್ಕೊಂಡೆ ಕೆಲಸ ಮಾಡ್ತಾವ್ರೆ. ಇಂಥ ಪರಿಸ್ಥಿತಿಲಿ ದಯವಿಟ್ಟು ಇನ್ಮೇಲಾದ್ರೂ ಸಹ ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆಯ ಅತ್ಯಂತ ತುಂಬಾ ಶಿಥಿಲಗೊಂಡಿದೆ. ಈ ಒಂದು ಇಲ್ಲ ಹೊಸ ಕಟ್ಟಡ ಕಟ್ಟಿ, ಇಲ್ಲ ಇದನ್ನ ಅಟ್ಲೀಸ್ಟ್ ಒಂದ್ ರೀತಿ ದುರಸ್ತಿ ಮಾಡಿ ಒಂದ್ ರೀತಿ ಕಾಯಕಲ್ಪ. ಕಚೇರಿ ಪೀಠೋಪಕರಣಗಳಂತೂ ತೊಕ್ಕು ಹಿಡಿದು ಹಾಳಾಗುತ್ತಿವೆ. ಕಂಪ್ಯೂಟರ್ಗಳ ಮೇಲೂ ಸಹ ಮಳೆ ಹನಿಗಳು ಸೋರಿ ಹಾಳಾಗಿವೆ. ಮೊದಲೇ ಡೆಂಗ್ಯೂ ಹಾವಳಿ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಸೊಳ್ಳೆಗಳ ಸಮುದ್ರವೇ ಇದೆ ಎಂದು ಹೇಳಬಹುದು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಹ ಇಲ್ಲಿನ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು ಖರಾಬ್ ಆಗಿರೋ ಕಟ್ಟಡದಲ್ಲಿಯೇ ದಿನನಿತ್ಯ ಕೆಲಸ ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನ ಯಾರಿಗೂ ಹೇಳಿಕೊಳ್ಳದೆ ತಮ್ಮ ಪಾಡಿಗೆ ಉಳಿದು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಸಣ್ಣ ನೀರಾವರಿ ಇಲಾಖೆಯ ಬೆಳಗಾವಿ ಉಪವಿಭಾಗದ ಕಟ್ಟಡವು ಬೆಳಗಾವಿ, ಬೈಲಹೊಂಗಲ, ಕಿತ್ತೂರು, ಹುಕ್ಕೇರಿ, ಖಾನಾಪುರ ಕ್ಷೇತ್ರಗಳಿಗೆ ಸಂಬಂಧಪಡುವ ದೊಡ್ಡ ಉಪವಿಭಾಗ ಆದರೆ ತುಂಬಾನೇ ದುಸ್ಥಿತಿಯಲ್ಲಿರೋ ಶೀತಲಗೊಂಡ ಕಟ್ಟಡದ ಕಾಯಕಲ್ಪಕ್ಕೆ ಸಹ ಯಾರು ಗಮನ ಹರಿಸಿಲ್ಲ. ಆದ್ರಿಂದ 2 ದಿವಸಗಳ ಹಿಂದೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಈ ಕಟ್ಟಡದ ದುಸ್ಥಿತಿ ಹಾಗೂ ಸಿಬ್ಬಂದಿಗಳ ಪರದಾಟದ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸರಾಜು ಅವರಿಗೆ ಕರೆ ಮಾಡಿ ಈ ಕಟ್ಟಡದ ದುಸ್ಥಿತಿ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಬಂದಾಗಿಂದನೂ ಸಹ ಎಲ್ಲೋ ಒಂದ್ ಕಡೆ 75 ವರ್ಷ 76 ವರ್ಷ ಇದಾಗ್ತಾ ಇದೆ. ಆದಾಗ್ಯೂ ಸಹ ಸರ್ಕಾರಿ ಬಹುತೇಕ ಇಲಾಖೆಗಳ ಕಚೇರಿಗಳು ಸಾಕಷ್ಟು ಶಿಥಿಲಗೊಂಡಿದ್ದಾವೆ, ಸಾಕಷ್ಟು ದುಸ್ಥಿತಿಗೋಗಿವೆ. ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ಇಲಾಖೆ, ಅತ್ಯಂತ ತಳಮಟ್ಟದ ಇಲಾಖೆ. ಬಹುಶಃ ಸಣ್ಣ ನೀರಾವರಿ ಇಲಾಖೆ ಸಚಿವರು ಬೋಸರಾಜ್ ಅವರು ನೋಡ್ಬೇಕಾದಂತ ಸ್ಟೋರಿ ಇದು. ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಕಚೇರಿ ತೋರಿಸ್ತಾ ಇದ್ದೀನಿ. ಒಂಥರ ಖರಾಬ್ ಆಗಿರ್ತಕ್ಕಂಥ ಒಂದ್ ರೀತಿ ಕಟ್ಟಡ, ಸಾಕಷ್ಟು ಶಿಥಿಲಗೊಂಡಿದೆ. ಮಳೆಗಾಲದಲ್ಲಂತೂ ದಿನನಿತ್ಯ ಆ ಒಂದು ಮಳೆ ಹನಿಗಳು ಸೋರಿ ಹಲವಾರು ದಾಖಲೆಗಳು ನಾಶ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೋಡೆಗಳೆಲ್ಲ ಯಾವ ಟೈಮಲ್ಲಿ ಬೀಳ್ತವೋ ಗೊತ್ತಿಲ್ಲ. ಬಹುಶಃ ಮತ್ತೆ ಭಾಗಶಃ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪ್ರತಿ ದಿವಸ ಮಳೆಗಾಲದಲ್ಲಿ ವಿಶೇಷವಾಗಿ ಜೀವದ ಭಯದಲ್ಲೇ ಬಂದು ಹೋಗ್ತಾರೆ. ಹಾಗಾಗಿ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರೇ, ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗ ಸಣ್ಣ ನೀರಾವರಿ ಇಲಾಖೆಯ ಕಚೇರಿಯ ದುಸ್ಥಿತಿ ನೋಡಿದ್ದೀರಾ ಅಂತ ಮಾನ್ಯ ಬೋಸರಾಜ್ ಅವರೇ ನೋಡಿ. ಸಾಕಷ್ಟು ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆಗೆ ಸಾಕಷ್ಟು ಅನುದಾನ ಬರ್ತೈತೆ, ಆಯ್ತಾ. ಹಲವಾರು ಇಲಾಖೆಗಳ ಒಂದ್ ರೀತಿ ಕಟ್ಟಡಗಳನ್ನ ಹೊಸ ಕಟ್ಟಡ ಕಟ್ಟಿದ್ರಿ. ಆದ್ರೆ ಇಲ್ಲಿ ನಿಮ್ ಇಲಾಖೆಯ ಒಂದ್ ರೀತಿ ಕಟ್ಟಡದ ಪರಿಸ್ಥಿತಿ ನೋಡ್ರಿ ಸ್ವಾಮಿ. ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸಿಬ್ಬಂದಿಗಳು ಮಳೆಗಾಲದಲ್ಲೇ ಕೆಲಸ ಮಾಡ್ತಾರೆ. ಸಾಕಷ್ಟು ಕಂಪ್ಯೂಟರ್ಗಳು ಸಹ ಇಲ್ಲೇ ಇರ್ತವೆ. ಸಾಕಷ್ಟು ನಿಮ್ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಇರ್ತವೆ. ಈ ರೀತಿ ಗೋಡೆ ಪಾಡೆ ಕುಸಿದು ಅಥವಾ ಮಳೆಗಳಿಗೆ ಡ್ಯಾಮೇಜ್ ಆದ್ರೆ ಇಲ್ಲಿರ್ತಕ್ಕಂಥ ದಾಖಲೆಗಳ ಪರಿಸ್ಥಿತಿ ಹೇಗೆ, ಅವ್ರು ನಶಿಸಿ ಹೋದ್ರೆ ಅಂತಕ್ಕಂಥದ್ದೇ ತರ್ಕ ಪ್ರಶ್ನೆ ಆಗಿದೆ. ಇಷ್ಟೆಲ್ಲ ಇದ್ರೂ ಸಹ 1997ರಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಸಹ ಒಂದು ಸುಣ್ಣ ಬಣ್ಣ ಬಳ್ದಿಲ್ಲ, ಆಯ್ತಾ. ಮತ್ತೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಟ್ಟಡ ಗೋಡೆಗಳೆಲ್ಲ ಬಿರುಕ್ಬಿಟ್ಟವೆ. ಈ ರೀತಿ ಯಾರ ಜೀವ ಭಯ ಆದ್ರೆ ಯಾರು ಸ್ವಾಮಿ ಅಂತಕ್ಕಂಥದ್ದು ನನ್ನ
ಸಚಿವರೇ ನಮಸ್ತೆ. ನಾನು ಬಸವರಾಜ್ ಅಂತ ಸಚಿವರೇ, ಬೆಳಗಾವಿಯಿಂದ ಕವರ್ ಸ್ಟೋರಿ ಪತ್ರಕರ್ತ. ಸಚಿವರೇ, ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಸಬ್ ಡಿವಿಷನ್ ಕಚೇರಿಗಳು ಮಳೆಗಾಲದಲ್ಲಿ ತುಂಬಾ ಒಂದ್ ರೀತಿ ಶಿಥಿಲಗೊಂಡಿದೆ, ಮಳೆಗಾಲದಲ್ಲಿ ಸೋರ್ತಾವೆ. ಹಾಗಾಗಿ ದಯವಿಟ್ಟು ಅವಕ್ಕೆ ಅಟ್ಲೀಸ್ಟ್ ಇಲ್ಲ ಹೊಸ ಕಟ್ಟಡ ಕಟ್ಟಿ ಇಲ್ಲ ಅಂದ್ರೆ ಕಾಯಕಲ್ಪಾರು ಕೊಡಿ ಸಚಿವರೇ. ಸಾಕಷ್ಟು ಮಾಡ್ತಾ ಇದೆ, ಎಲ್ಲ ರಿಪೋರ್ಟ್ ತರಿಸ್ತಾ ಇದೆ, ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಹಾ ಸಚಿವರೇ. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಅಲ್ಲ ಸಚಿವರೇ, ಈಗ ನಿಮ್ ಗಮನಕ್ಕೆ ತಗೊಂಡಿದ್ವಿ, ಅಟ್ಲೀಸ್ಟ್ ಇದಕ್ಕಾರು ಒಂದು ಕಾಯಕಲ್ಪ. ಆಯ್ತು, ನೀವು ಹೇಳಿದ್ರಲ್ಲ, ನಾವು ಈಗ ಅವ್ರಿಗೆ 7 ತಿಂಗಳಾಯ್ತು. ಎಜುಕೇಟೆಡ್ ಇಂಜಿನಿಯರ್ಸ್ಗೆ, ಎಸ್ಸಿಗಳಿಗೆ ಎಲ್ಲೆಲ್ಲ ರೀತಿಯ ಸಿದ್ಧಗೊಂಡಿದೆ, ಎಲ್ಲೆಲ್ಲಿ ಬಾಡು ಕಟ್ಟಡಗಳಾಗೈತಿ, ಎಲ್ಲ ಕಡೆ ನಾವು ಅದನ್ನ ಮಾಡ್ತಾ ಇದೀವಿ. ಎಲ್ಲ ಗೋಡೆ ಬಿರುಕು ಬಿಟ್ಟವೆ ಸಚಿವರೇ, ಅದ್ರೊಳಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾವ್ರೆ ಸಚಿವರೇ. ಆಯ್ತು, ಅವ್ರ ಡ್ಯೂಟಿ ಎಲ್ಲ ರಿಪೋರ್ಟ್ ಮಾಡೋದು ಸಿಇ ಅವರಿಗೆ, ಸೆಕ್ರೆಟರಿಗೆ. ಹಾ ಸರ್. ಹಾ ಸರ್. ಅಲ್ಲಿ ಮಾಡೋ ಕೆಲಸ ಮಾಡೋ ಅಧಿಕಾರಿಗಳ ಜವಾಬ್ದಾರಿ ಇಲ್ಲ ಅದು. ಆ ರೀತಿ ಏನಿದ್ರೆ ರಿಪೋರ್ಟ್ ಮಾಡೋದು. ಅಲ್ಲ, ಈಗ ಈ ವರದಿ ನಂತರ ಏನಾದ್ರು ನೀವು ಲೆಟರ್ ಬರ್ತೀರಾ ಇದನ್ನ ಇದ್ ಮಾಡಕ್ಕೆ, ಕಾಯಕಲ್ಪ ಕೊಡ್ಲಿಕ್ಕೆ ಸಚಿವರೇ? ಅದೇ ನಾವು ಈಗ ಆಲ್ರೆಡಿ ಕೇಳಿದೀವಿ ಎಲ್ಲ ಕಡೆ ಏನಾಗಿದೆ ಪರಿಸ್ಥಿತಿ, ಏನಾದ್ರು ತೊಂದರೆ ಇದ್ರೆ ಇಮಿಡಿಯೇಟ್ಲಿ ಹಳೆ ಕಟ್ಟಡ, ನಮ್ಮ ಸ್ವಂತ ಕಟ್ಟಡಗಳು ಏನು ತೊಂದರೆ ಇದ್ರೆ ಇಮಿಡಿಯೇಟ್ಲಿ ಬರೀ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳಿ ತಪ್ಪದೇ ಮಾಡ್ತಿದ್ದಾರೆ. ಇದು ಬೆಳಗಾವಿ ಸಬ್ ಡಿವಿಷನ್ ಸಚಿವರೇ, ಬೆಳಗಾವಿ ಸಬ್ ಡಿವಿಷನ್ ಸಣ್ಣ ನೀರಾವರಿ ಇಲಾಖೆ ಸಚಿವರೇ. ಗೊತ್ತಾಯ್ತು. PA ಇದನ್ನ ಆಗ್ತಾ ಇದ್ದೀನಿ ಸಚಿವರೇ, ಸ್ವಲ್ಪ ದಯವಿಟ್ಟು ನೋಡಿ ಸಚಿವರೇ, ಕಾಯಕಲ್ಪ ಕೊಡಿ. ಆಯ್ತು ತಪ್ಪದೇ ಮಾಡಿ. ಓಕೆ ಸಚಿವ. ಇನ್ನಾದ್ರೂ ಈ ಖರಾಬಾಗಿರೋ ಶಿಥಿಲಗೊಂಡ ಬೆಳಗಾವಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಕಚೇರಿಯ ಕಟ್ಟಡಕ್ಕೆ ಅಭಿವೃದ್ಧಿಯ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಕುಪ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.